ಆಮೇಲೆ ಯೋಚನೆ ಮಾಡಿ ಅಸಲು ನಾವು ಡೆವಲಪ್ ಮಾಡ್ತಾ ಇದೀವಲ್ವ, ಹೆಂಗೋ ಬಂದಿದ್ದೀವಿ, ಇದನ್ನು ಬೇರೆ ಈ ಥರ ಡೆವಲಪ್ ಮಾಡಿದರೆ ಹೆಂಗಿರ್ತದೆ ಅನ್ನೋ ಉದ್ದೇಶದಲ್ಲೇ ಮಾಡಿದೆ. ಈ ದಾಲ್ಚಿನ್ನಿ ಗಿಡ, ಜಾಯಿಕಾಯಿ, ಈ ಮೆಣಸು ಇವೆಲ್ಲ ನಮ್ಮ ಬೈಲು ಅಲ್ಲ, ಇವೆಲ್ಲ ಕೊಡಗಿಂದ ಮಲೆನಾಡಲ್ಲಿ ಬೆಳೆಯೋಂಥ ಬೆಳೆಗಳು. ನಾವು ಯಾಕೆ ಬೆಳೆಯೋಕ್ಕಾಗಲ್ಲ ಇಲ್ಲಿ ಅಂತ ಉದ್ದೇಶದಲ್ಲಿ ನಾನು ಹಾಕಿದ್ದೆ. ಸಕ್ಸಸ್ ಆಗಿದ್ವಿ ಎಲ್ಲದರಲ್ಲಿ. ಈಗ ಇದನ್ನು ನೋಡಿ ಭಾಳ ಜನ ಬರ್ತಾಯಿದ್ದಾರೆ. ನಾವು ಯಾರೇ ಬರಲಿ, ನಾವು ಏನೇನು ಮಾಡ್ತಾಯಿದ್ದೀವಿ ಹೇಳ್ಕೊಡ್ತೀವಿ. ಎಲ್ಲ ಸಿಸ್ಟಮ್ಗಳೆಲ್ಲ ಮಾಡಿದ್ದೀವಿ. ಮೊದಲು ಲ್ಯಾಬ್ರಲ್ಲೇ ನಾವು ಜೀವಾಮೃತ ಎಲ್ಲ ಹಾಕ್ತಾಯಿದ್ವಿ, ಪ್ಯೂರ್ ಆರ್ಗಾನಿಕ್ ಗಾರ್ಡನಿಂಗ್. ಈಗ ನಿಮ್ಮ ನಿಡಿಘಾಟದಲ್ಲಿ ಒಬ್ಬರು ಓಪನ್ ಮಾಡಿದಾರಲ್ವ, ಆರ್ಗಾನಿಕ್ಕು ಶಾಪ್ ಒಂದು ಓಪನ್ ಮಾಡಿದ್ದಾರೆ. ಮನೆ ಮುಂದೆ ಮಾಡಿದ್ದಾರೆ. ಅದರಲ್ಲಿ ಜಯಪ್ರಕಾಶ್ ಅಂತ ದಾವಣಗೆರೆಯಿಂದ ಬಂದು ಮಾಡಿಸಿದ್ದಾನೆ ಅವೆಲ್ಲ. ಅವನು ನನಗೆ ಪರಿಚಯ. ಈಗ ಹೊಸದಾಗಿ ಮಾಡಿದ್ದಾರೆ, ಒಂದು ವಾರ ಆಯ್ತು ಓಪನ್ ಆಗಿ, ಇಲ್ಲ 10 ದಿನ ಆಯಿತು. ಹಾಂ, ಅದೇ 1 ವಾರ 10 ದಿನ ಆಯಿತು ಓಪನ್ ಆಗಿ. ಅದು ಗಿಣಿವೆ ಎಲ್ಲ ಸಿಗ್ತದೆ ಅಲ್ಲ. ಅವ್ರೇನಂದರೆ ಹೊರಗಡೆಯಿಂದ ಬರ್ತಾವೆ ಅವರಿಗೆ, ನಾವು ಹೊರಗಡೆಯಿಂದ ಯಾವುದು ತರಲ್ಲ ಸರ್. ನಮ್ಮ ಜಮೀನಿಗೆ ಹಾಕಾಕು ತರಲ್ಲ, ನಾವು ಮಾರಬೇಕಾದ್ರೆ ನಮ್ಮ ಜಮೀನಲ್ಲೇ ಮಾರ್ತಾಯಿದ್ವಿ. ಈಗ ನಾವು ಕಬ್ಬು ನಾವೇ ಬೆಳ್ಕೊತೀವಿ, ಭತ್ತ ನಾವೇ ಬೆಳ್ಕೊತೀವಿ, ಈ ಥರ ಎಲ್ಲ ಪ್ರತಿಯೊಂದು ಐಟು ನಾವೇ ಬೆಳ್ಕೊತೀವಿ. ಇದು ನಮ್ಮ ಜಮೀನು. ಇದು ಅದೇ ಥರ ಈಗ ನೀರಿಗೆಲ್ಲ ವ್ಯವಸ್ಥೆ ಡ್ರಿಪ್ ಹಾಕಿದ್ವಿ, ಸ್ಪ್ರಿಂಕ್ಲರ್ ಹಾಕಿದ್ವಿ, ಪ್ಲಸ್ ಜೀವಾಮೃತ ಅವೆಲ್ಲ ಕೊಡೋಕ್ಕೆಲ್ಲ ಸಿಸ್ಟಮಲ್ಲೇ ಕೊಟ್ಬಿಡ್ತೀವಿ. ಹಾಂ, ಎಲ್ಲ ಏನಂದರೆ ಜೀವಾಮೃತ ಇವಕ್ಕೆಲ್ಲ ವಾರಕ್ಕೊಂದ್ಸತಿ ಕೊಡ್ತೀವಿ ಸರ್. ಹಾಂ, ವಾರಕ್ಕೊಂದ್ಸತಿ ಸ್ಪ್ರಿಂಕ್ಲರಲ್ಲಿ ಕೊಡ್ತೀವಿ, ಡ್ರಿಪ್ಪಲ್ಲಿ ಕೊಡ್ತೀವಿ. ಬುಡಕು ಹಾಕ್ಬೋದಾ? ಬುಡಕು ಹಾಕ್ಬೋದು. ನೀವು ಇವೆಲ್ಲ ಅಳವಡಿಸ್ಕೋಬೇಕಂತ ಏನಿಲ್ಲ. ಮೊದಲು 1 ಎಕರೆನಲ್ಲಿ ಸ್ಟಾರ್ಟ್ ಮಾಡಿರಿ, ಇಲ್ಲ ಒಂದು 10 ಗುಂಟೆಯಲ್ಲಿ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆಗೆ ಆಗುವಷ್ಟು ಮೊದಲು ನೀವು ಬೆಳೆಯೋದು ಕಲಿಯಿರಿ. ಈಗ ನಾವು ತರಕಾರಿ ಸಮೇತ 99%